ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಿದು? ವಸಂತನ ಫೋನ್ ಸ್ವಿಚ್ ಆಫ್ ಆಗಿದೆ. ಚಾರ್ಜಿಂಗ್ ಮುಗಿದೋದ್ರೆ ನೋಡ್ಕೊಳ್ಳಿಲ್ವಾ ಏನೋ? ವೈದೇಹಿಗೆ ಫೋನ್ ಮಾಡೋಣ. ಮಾವ ಮತ್ತೆ ಫೋನ್ ಮಾಡ್ತಿದ್ದಾರೆ. ಅರುಣ್, ಅರುಣ್. ಹಾ, ಏನತ್ತಿಗೆ? ಮಾವ ಕಾಲ್ ಮಾಡ್ತಿದ್ದಾರೆ. ಏನ್ ಹೇಳೋದು? ಏನ್ ಹೇಳೋದು? ಹಾ, ಮಮ್ಮಿಗೆ ತಲೆನೋವು ಬಂದು ಮಲಗಿದ್ದಾರೆ ಅಂತ ಹೇಳಿ ಅದಕ್ಕೆ. ಹಾ ಸರಿ. ಹಾ, ಹಲೋ ಮಾಮ. ಅಮ್ಮ ವೈದೇಹಿ, ನಿಮ್ಮ ಅತ್ತೆ ಇನ್ನೂ ನಿದ್ದೆಯಿಂದ ಎದ್ದಿಲ್ವಾ? ಎದ್ದಿದ್ದಾರೆ ಮಾಮ, ಆಗ್ಲೇ ಎದ್ದಿದ್ದಾರೆ. ಅವಳು ಫೋನ್ ಸ್ವಿಚ್ ಆಫ್ ಬರ್ತಿದ್ಯಮ್ಮ. ಒಂದ್ ಸ್ವಲ್ಪ ಅವಳಿಗೆ ಫೋನ್ ಕೊಡ್ತೀಯಾ? ತಲೆನೋವು ಅಂದ್ರೆ ಮಾವ ಅದು. ಏನಾಯ್ತಮ್ಮ? ಯಾಕೋ ಗಾಬರಿಯಿಂದ ಮಾತಾಡ್ತಂಗಿದೆ. ಏನ್ ನಡೀತು? ಏನೂ ಆಗಿಲ್ಲ ಮಾಮ, ಏನೂ ಆಗಿಲ್ಲ. ಅತ್ತೆಗೆ ತುಂಬಾ ಹೆಡ್ಡೇಕ್ ಬಂದಿತ್ತು. ಟಿಫಿನ್ ತಿಂದು ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಾರೆ. ಹೌದಾ? ನೆನ್ನೆ ಎಲ್ಲ ಗಡಿಬಿಡಿಯಲ್ಲಿ ತುಂಬಾ ಓಡಾಡಿ ಸ್ಟ್ರೈನ್ ಆಗಿರ್ಬೇಕು, ಅದಕ್ಕೆ ಹೆಡ್ಡೇಕ್ ಬಂದಿರುತ್ತೆ. ಹೌದು ಮಾಮ, ಹೌದು, ಅದಕ್ಕೆ ಹೆಡ್ಡೇಕ್ ಬಂದಿರುತ್ತೆ. ಹಾ, ಎದ್ದ ಮೇಲೆ ನನಗೊಂದು ಫೋನ್ ಮಾಡಕ್ ಹೇಳಮ್ಮ. ಸರಿ ಮಾಮ, ಮಾಡಿಸ್ತೀನಿ. ಇಡ್ತೀನಮ್ಮ, ನನಗೆ ಮೀಟಿಂಗ್ ಟೈಮ್ ಆಗ್ತಿದೆ. ಸರಿ ಮಾಮ. ಪೊಲೀಸ್ ಸ್ಟೇಷನ್ ಅಲ್ಲಿರೋ ಅತ್ತೆ ಹತ್ರ ಮಾವಂಗ್ ಹೇಗ್ ತಾನೇ ಫೋನ್ ಮಾಡಿಸೋದು? SI ಅವರೇ, ನಮ್ಮ ಅತ್ತೆ ಹತ್ರ ಮಾತಾಡ್ಬೋದಾ? ಓಕೆ, ಮಾತಾಡಿ. ಏನತ್ತೆ, ಯಾಕೆ ನಿಮ್ಗೆ ಪರಿಸ್ಥಿತಿ? ಸಮಾಜದ ಮುಂದೆ ಹೆಮ್ಮೆಯಿಂದ ತಲೆ ಎತ್ಕೊಂಡು ಬದುಕಿರೋ ನೀವು ಹೀಗೆ ಸಮಾಜದ ಮುಂದೆ ತಲೆ ತಗ್ಸೋ ಪರಿಸ್ಥಿತಿ ಬಂತಲ್ಲ ಅತ್ತೆ. ಆನಂದ ಗಜಪತಿ ವರ್ಮ ಹೆಂಡ್ತಿಗೆ ಬರ್ಬೇಕಾಗಿದ್ ಕಷ್ಟನಾ ಇದು? ಫ್ಯಾಕ್ಟ್ರಿ ವಿಷಯಕ್ಕೆ ಶ್ಯಾಮ ಹುಷಾರಾಗಿದ್ದಿದ್ರೆ ನಿಮ್ಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಹೌದತ್ತೆ, ನಿಮ್ಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಖಂಡಿತ ಶ್ಯಾಮನೇ. ಶ್ಯಾಮ ನಿರ್ಲಕ್ಷ್ಯ ಮಾಡಿದ್ರಿಂದಾನೇ ನಿಮ್ಗೆ ಪರಿಸ್ಥಿತಿ ಬಂದಿದ್ದು. ಅವಳನ್ನ MD ಮಾಡಿದ್ಮೇಲೆ ಅವಳು ಏನ್ ಮಾಡಿದ್ರೂ ನಡೆಯುತ್ತೆ ಅಂತ ಅನ್ಕೊಂಡಿದ್ದಾಳೆ. ಯಾರಿಗ್ ಬೇಕೋ ಅವರಿಗೆ ಕೆಲ್ಸ ಕೊಟ್ಟಿರ್ತಾಳೆ. ಯಾರಿಗ್ ಬೇಕೋ ಅವರಿಗೆ ಯಾವ ಕೆಲ್ಸ ಬಂತೋ ಆ ಕೆಲ್ಸ ಕೊಟ್ಟಿರ್ತಾಳೆ. ಅವ್ರೇನೋ ಹೀಗೆ ಮೋಸ ಮಾಡಿರ್ತಾರೆ, ಅದ್ರಿಂದ ನೀವ್ ಹೀಗೆ ಅರೆಸ್ಟ್ ಆದ್ರಿ. ಹೀಗೆ ಮೋಸ ಆಗಿರೋ ವಿಷಯ ಶ್ಯಾಮಗೂ ಒಂದ್ ವೇಳೆ ಗೊತ್ತಿರ್ಬೋದಲ್ವಾ? ಅವಳು ಅಷ್ಟಾಗಿ ಗಮನ ಕೊಟ್ಟಿರಲ್ಲ. ನೀವ್ ಹೀಗೆ ಪೊಲೀಸ್ ಸ್ಟೇಷನ್ಗೆ ಬರೋ ಪರಿಸ್ಥಿತಿ ಬರುತ್ತೆ ಅಂತ ಶ್ಯಾಮ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಏನೇ ಆದ್ರೂ ಹೀಗ್ ನಡೆಯೋದಕ್ಕೆ ಕಾರಣ ಮಾತ್ರ ಶ್ಯಾಮ ನಿರ್ಲಕ್ಷ್ಯನೇ ಅತ್ತೆ. ಅಲ್ಲ, ಶ್ಯಾಮ ನಿರ್ಲಕ್ಷ್ಯ ಕಾರಣ ಅಲ್ಲ. ಶ್ಯಾಮ ಯಾವತ್ತೂ ಹಾಗೆ ನಿರ್ಲಕ್ಷ್ಯ ಮಾಡೋದಿಲ್ಲ. ಯಾರೋ ಏನೋ ಹೀಗೆ ಪ್ಲಾನ್ ಮಾಡಿದ್ದಾರೆ. ಇವತ್ತಲ್ದೇ ಇದ್ರು ನಾಳೆ ಆದ್ರೂ ಆ ಕುತಂತ್ರ ಹೊರಗೆ ಬಂದೇ ಬರುತ್ತೆ. ನಿಜವಾಗ್ಲೂ ತಪ್ಪು ಮಾಡಿದವರು ಸಿಕ್ಕಾಕೋತಾರೆ.
ಸಿಗ್ತಾರೆ ಅತ್ತೆ, ಸಿಗ್ತಾರೆ. ಇವತ್ ಅಲ್ದೇ ಇದ್ರು ನಾಳೆ ಆದ್ರೂ ನಿಜವಾಗ್ಲೂ ತಪ್ಪು ಮಾಡಿರೋರು ಹೊರಗ್ ಬರ್ತಾರೆ. ನೀವ್ ಈ ಕೇಸಿಂದ ಹೊರಗಡೆ ಬರ್ತೀರಾ, ಧೈರ್ಯವಾಗಿರಿ. ಎಷ್ಟೊತ್ತಾಯ್ತು ನೀವ್ ಬಂದು? ಈಗಷ್ಟೇ ಅಕ್ಕ. ನೀವ್ಯಾವಾಗ ಬಂದ್ರಿ? ನಾನು ಜಸ್ಟ್ ಬಂದೆ. ಬಂದಾಗಿಂದ ಅತ್ತೆಗೆ ಧೈರ್ಯ ಹೇಳ್ತಾ ಇದ್ದೀನಿ. ಅಖಿಲ್, ಅಷ್ಟಕ್ಕೂ ಬೇಲ್ ವಿಷಯ ಏನಾಯ್ತು? ಅದೇ ಪ್ರಯತ್ನನೇ ಮಾಡ್ತಿದ್ದೀವಿ ಇವತ್ತಿಗೆ. ನಮ್ಮ ಬ್ಯಾಡ್ ಲಕ್ ಏನು ಅಂದರೆ ಇವತ್ತು ನಾಳೆ ಕೋರ್ಟ್ಗೆ ಹಾಲಿಡೇಸ್. ಆದರೂ ಕೂಡ ಸ್ಟೇಷನ್ ಬೇಲಿಗೆ ಟ್ರೈ ಮಾಡೋಣ ಅಂತ ನಮ್ಮ ಲಾಯರು ಹೇಳಿದ್ರು ಮಮ್ಮಿ. ಸಾರಿ ಅಖಿಲ್ ಅವರೇ, ಈ ಕೇಸ್ ವಿಷಯದಲ್ಲಿ ಸ್ಟೇಷನ್ ಬೇಲ್ ಸಿಗೋದು ಕಷ್ಟ. ಇದು ಪೆಟ್ಟಿ ಕೇಸ್ ಥರ ಆಗಿದ್ರೆ ತಕ್ಷಣ ನಿಮಗೆ ಸ್ಟೇಷನ್ ಬೇಲ್ ಸಿಗ್ತಿತ್ತು. ನಿಮ್ಮ ಕಂಪನಿನಲ್ಲಿ ಅಡಲ್ಟ್ರೇಷನ್ ನಡೀತಾ ಇದೆ ಅಂತ ಎಕ್ಸ್ಪರ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಮಸಾಲದಲ್ಲಿ ಮಾಡಿರೋ ಅಡುಗೆ ತಿಂದವರು ಹೆಲ್ತ್ ಹಾಳಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಈ ಸಿಚುವೇಶನ್ನಲ್ಲಿ ಸ್ಟೇಷನ್ ಬೇಲ್ ಕಷ್ಟ ಸರ್. ಮಮ್ಮಿ, ನೀವೇನು ಟೆನ್ಷನ್ ಆಗಬೇಡಿ. ಸ್ಟೇಷನ್ ಬೇಲ್ ಸಿಗದೇ ಇದ್ರೂ ಸ್ಪೆಷಲ್ ಪರ್ಮಿಷನ್ನಲ್ಲಿ ಜಡ್ಜ್ನ ನೋಡಿ ಬೇಲ್ ಸಿಗೋ ಏರ್ಪಾಡು ಮಾಡ್ತೀನಿ ಅಂತ ನಮ್ಮ ಲಾಯರು ಹೇಳಿದ್ದಾರೆ. ಹೌದತ್ತೆ, ಈಗಷ್ಟೇ ಲಾಯರ್ ಹತ್ರ ಮಾತಾಡಿದ್ವಿ. ಗ್ಯಾರಂಟಿ ನಿಮ್ಗೆ ಬೇಲ್ ಸಿಗೋ ಹಾಗೆ ಏರ್ಪಾಡು ಮಾಡ್ತೀನಿ ಅಂತ ಹೇಳಿದ್ರು. ನೀವು ಧೈರ್ಯವಾಗಿರಿ. ನಾನ್ ಹೆದರ್ತಿರೋದು ಬೇಲ್ ಸಿಗತ್ತಾ ಇಲ್ವಾ ಅಂತ ಅಲ್ಲಮ್ಮ. ನಿಮ್ ಮಾವನವರು ಊರಿಂದ ಬರೋದಕ್ಕೂ ಮುಂಚೆ ನಾನ್ ಮನೆಗ್ ಬರ್ತೀನೋ ಇಲ್ವೋ ಅಂತ. ನನ್ನನ್ನ ಹೀಗೆ ಪೊಲೀಸ್ ಸ್ಟೇಷನಲ್ಲಿ ನೋಡಿದ್ರೆ ಅವ್ರು ತಡ್ಕೊಳ್ಳಲ್ಲಮ್ಮ. ಮಮ್ಮಿ, ಡ್ಯಾಡಿ ಬರೋದ್ರೊಳಗೆ ನೀವು ಗ್ಯಾರಂಟಿ ಮನೆಗೆ ಬರ್ತೀರಿ. ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಷ್ಟರೊಳಗಡೆ ನಿಮಗೆ ಗ್ಯಾರಂಟಿ ಬೇಲ್ ಸಿಗತ್ತೆ. ನಮಸ್ಕಾರ ಸರ್. ಏನಮ್ಮ ಇದು? ನಮ್ ಕಂಪ್ನಿಲಿ ಮೋಸ ಆಗೋದು ಅಂದ್ರೇನು? ದೊಡ್ಡಮ್ಮವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು ಅಂದ್ರೇನು? ದೊಡ್ಡಮ್ಮವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ಕೇಳಿ ನಮ್ ವರ್ಕರ್ಸ್ ಎಲ್ಲ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಮಕ್ಳು ತರ ನೋಡ್ಕೊಳ್ಳೋ ದೊಡ್ಡಮ್ಮವ್ರಿಗೆ ಎಂತ ಕಷ್ಟ ಬಂದ್ಬಿಡ್ತಮ್ಮ. ರತ್ನಮ್ಮ, ಆಗಿರೋದ್ರ ಬಗ್ಗೆ ನೊಂದ್ಕೊಳ್ಳೋದಲ್ಲ ಈಗ ನಮ್ ಕೆಲ್ಸ. ಆ ತಪ್ಪು ಹೇಗಾಯ್ತೋ ಅದನ್ನ ತಿಳ್ಕೋಬೇಕು. ನಮ್ಮ ಕಣ್ಣು ಕಾಣ್ದಾಗೆ ನಮ್ ಫ್ಯಾಕ್ಟ್ರಿಲಿ ಮೋಸ ಮಾಡಿರೋ ಆ ಕಳ್ಳ ಯಾರು ಅಂತ ನಾವ್ ತಿಳ್ಕೋಬೇಕು. ಕಳ್ದ್ 2-3 ದಿನದಿಂದ ಹೊಸಬ್ರು ಯಾರಾದ್ರೂ ನಮ್ ಫ್ಯಾಕ್ಟ್ರಿಗೆ ಬಂದಿದ್ರಾ? ಅವ್ರ ವರ್ತನೆ ಏನಾದ್ರೂ ಅನುಮಾನವಾಗಿತ್ತಾ? ಒಂದ್ಸಲ ಎಲ್ರೂ ನೆನ್ಪು ಮಾಡ್ಕೊಳ್ಳಿ. ಅಂತವ್ರು ಯಾರಾದ್ರೂ ಬಂದಿದ್ರೆ ಅವ್ರನ್ನ ನಾವು ಹಿಡಿದ್ರೆ ನಮ್ ಸಮಸ್ಯೆ ದೂರ ಆಗುತ್ತೆ. ದಯವಿಟ್ಟು ಎಲ್ರೂ ನೆನ್ಪು ಮಾಡ್ಕೊಳ್ಳಿ. ಅಮ್ಮ, ನಿನ್ನೆ ಒಬ್ಬ ಮಸಾಲೆ ಬೇಕು ಅಂತ ಬಂದಿದ್ದ ಅಮ್ಮ. ಎಷ್ಟ್ ರೀತಿ ಮಸಾಲೆ ಇದೆ ಅಂತ ನನ್ನ ಕೇಳ್ದ ಅಮ್ಮ. ಎಲ್ಲ ವಿವರವಾಗಿ ಹೇಳ್ದೆ ನಾನು. ಎಲ್ಲ ಸ್ಯಾಂಪಲ್ ಪ್ಯಾಕೆಟ್ಸು ಕೊಡಿ ಅಂತ ಕೇಳ್ದ. ನಾನು ಹೋಗಿ ಸ್ಯಾಂಪಲ್ ಪ್ಯಾಕೆಟ್ ತರೋಷ್ಟ್ರಲ್ಲಿ ಅವನು ಹೊರಟೋಗಿದ್ದ ಅಮ್ಮ. ಮಸಾಲಾ ಪ್ಯಾಕೆಟ್ಸ್ ತಗೊಳಕ್ ಬಂದವನು, ಅದ್ರ ಬಗ್ಗೆ ಎಲ್ಲ ವಿವರ ಕೇಳ್ದವನು, ನನ್ ಸ್ಯಾಂಪಲ್ ಪ್ಯಾಕೆಟ್ ತರೋಷ್ಟ್ರಲ್ಲಿ ಯಾಕೆ ಹೊರಟೋದ್ನೋ ಅರ್ಥನೇ ಆಗ್ತಿಲ್ಲ. ಅಂದ್ರೆ ಖಂಡಿತವಾಗ್ಲೂ ಅವನೇ ಏನೋ ಮಾಡಕ್ ಬಂದವನಾಗಿರ್ತಾನೆ. ಅವನ್ನ ಹಿಡ್ಕೊಂಡ್ರೆ
ಮಮ್ಮಿ ನಿರ್ದೋಷಿ ಅಂತ ನಿರೂಪಿಸ್ಬೋದು. ರತ್ನಮ್ಮ, ಅವನು ಹೇಗಿದ್ದ? ಹೇಗಿರ್ತಾನೆ ಅಂತ ಹೇಳೋಕ್ ಆಗೋದಿಲ್ಲ ಸರ್, ಆದ್ರೆ ನೋಡಿದ್ರೆ ಗುರ್ತು ಹಿಡಿತೀನಿ. ಹಾಗಾದ್ರೆ ಹೋಗಿ ನಮ್ಮ CCTV ಫುಟೇಜ್ ನೋಡೋಣ ಬನ್ನಿ. ನಿನ್ನೆಯಿಂದ ನಮ್ಮ ಆಫೀಸಲ್ಲಿ CCTV ವರ್ಕ್ ಮಾಡ್ತಾ ಇಲ್ಲ ಸರ್. ಅಂದ್ರೆ CC ಕ್ಯಾಮೆರಾ ಕೆಲಸ ಮಾಡ್ದಿರೋದು ಕೂಡ ಅದೇ ಮನುಷ್ಯನ್ ಪ್ಲಾನ್ ಆಗಿರತ್ತಾ? ಅವನ್ನ ಹೇಗೆ ನಾವು ಗುರ್ತು ಹಿಡಿಯೋದು? ಏನಂದ್ರೆ ನಮ್ CC ಕ್ಯಾಮ್ರಾ ಸರಿ ಇಲ್ಲ ಅಂದ್ಮೇಲೆ ರೋಡಲ್ಲಿರೋ ಗೌರ್ಮೆಂಟ್ ಅವ್ರ ಕ್ಯಾಮ್ರಾ ವರ್ಕ್ ಆಗ್ತಿದೆ ಅಲ್ವಾ? ನಮ್ ಫ್ಯಾಕ್ಟ್ರಿ ಮುಂದೆ ಇರೋ ರೋಡ್ನಲ್ಲಿ CC ಕ್ಯಾಮ್ರಾ ಫೂಟೇಜಸ್ನ ತಗೊಂಡ್ವಿ ಅಂತಂದ್ರೆ ಅವನ್ನ ಗ್ಯಾರಂಟಿಯಾಗಿ ಹಿಡಿಬೋದು. ಗುಡ್ ಐಡಿಯಾ ಶ್ಯಾಮ. ರತ್ನಮ್ಮ, ನಾವು ಹೋಗಿ ಆ ಫುಟೇಜ್ ತಗೊಂಡ್ಬರ್ತೀವಿ. ಅದನ್ನ ನೋಡಿ ನೀನು ಗುರ್ತು ಹಿಡಿಬೋದು. ಸರಿ ಸರ್. ಶ್ಯಾಮ, ಬಾ. ಅಖಿಲ್ ಅವ್ರಿಗಿಂತ ನಾನು ಮೊದಲೇ ಹೋಗಿ CC ಕ್ಯಾಮ್ರಾ ಫುಟೇಜ್ನ ತಗೋಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಮೇಡಮ್. A1 ಮಸಾಲಾ ಕಂಪ್ನಿ ರೋಡಲ್ಲಿ ಎದುರುಗಡೆ ಇರೋ ಟಿಂಬರ್ ಡಿಪೋ ನಿಮ್ದೇ ಅಲ್ವಾ? ಆ CC ಕ್ಯಾಮ್ರಾ ಫುಟೇಜ್ ನನಗೆ ಬೇಕಾಗಿತ್ತು. ಯಾಕೆ ಮೇಡಮ್? ಯಾಕೆ ಏನು ಅಂತ ವಿವರ ಕೇಳಬೇಡ, ಆ ಫುಟೇಜ್ ಮಾತ್ರ ನನಗೆ ಬೇಕು. ಸಾರಿ ಮೇಡಮ್, ಪ್ರೈವೇಟ್ ವ್ಯಕ್ತಿಗಳಿಗೆ ಹಾಗೆ ಫುಟೇಜ್ ಕೊಡೋಕ್ಕಾಗಲ್ಲ. ದುಡ್ಡು ಕೊಟ್ಟರು ಆಗಲ್ವಾ? ಆಗುತ್ತೆ ಮೇಡಮ್. ಅವತ್ತು ರೆಕಾರ್ಡ್ ಆಗಿರೋ ಫುಟೇಜ್ ಎಲ್ಲ ಈ ಪೆನ್ ಡ್ರೈವಲ್ಲಿ ಕಾಪಿ ಮಾಡಿದ್ದೀನಿ ಮೇಡಮ್, ತಗೊಳ್ಳಿ ಮೇಡಮ್. ಹೇಳಿದ ನೆನಪಿದೆಯಲ್ಲ, ಈ ಫೋಟೋ ಬಗ್ಗೆ ಯಾರು ಏನೇ ಕೇಳಿದ್ರು ನಾನು ಹೇಳಿದ ಹಾಗೆ ಹೇಳಬೇಕು. ಸರಿ ಮೇಡಮ್, ನೀವು ಹೇಳಿದಾಗೆ ಹೇಳ್ತೀನಿ. ಥ್ಯಾಂಕ್ ಯು. ತಗೊಳ್ಳಿ. ಎಕ್ಸ್ಕ್ಯೂಸ್ ಮೀ. ಎಸ್, ಹೇಳಿ ಸರ್. ಚಿಕ್ಕ ಹೆಲ್ಪ್ ಆಗಬೇಕು ಸರ್. ಹೇಳಿ ಸರ್. A1 ಮಸಾಲಾ ಕಂಪ್ನಿ ರೋಡಲ್ಲಿರೋ
ಟಿಂಬರ್ ಡಿಪೋ ನಿಮ್ಮದೇ ಅಲ್ವಾ? ಆ CC ಕ್ಯಾಮ್ರಾ ಫುಟೇಜ್ ಬೇಕು ಸರ್. ಸಾರಿ ಸರ್, ಆ ಫುಟೇಜ್ ಪ್ರೈವೇಟ್ ವ್ಯಕ್ತಿಗಳಿಗೆ ಕೊಡಬಾರ್ದು. ಏನಾದರೂ ಅಗತ್ಯ ಇದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೇಳಿದ್ರೆ ನಾವು ಕೊಡ್ಬೋದು ಅಷ್ಟೇ. ಈಗಷ್ಟೇ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರೋ ವ್ಯಕ್ತಿ ಬಂದಿದ್ರು. ID ಕಾರ್ಡ್ ತೋರಿಸಿದ್ರು, ಆ ಫುಟೇಜ್ ಎಲ್ಲ ಬೇಕು ಅಂತ ಹೇಳಿದರು, ಕೊಟ್ಟು ಕಳಿಸಿದ್ದೀನಿ. ಯಾವ ಸ್ಟೇಷನಿಗೆ ಸಂಬಂಧಪಟ್ಟಿರೋ ವ್ಯಕ್ತಿಯವರು? ಈ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿರೋ ವ್ಯಕ್ತಿ ಸರ್. ಏನಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಗೊತ್ತಿರೋರು ಇದಾರಲ್ವಾ? ಆ ಫುಟೇಜ್ ಯಾರು ತಗೊಂಡು ಹೋದ್ರೋ ಕೇಳಿ ನೋಡ್ತೀರಾ? ಓಕೆ ಶ್ಯಾಮ. CC ಫುಟೇಜ್ಗೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟವ್ರು ಯಾರು ಬರಲಿಲ್ವಂತೆ? ಹೌದಾ? ಹಾಗಾದರೆ ಬಂದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋ ವ್ಯಕ್ತಿ ಅಲ್ವಾ ಸರ್? ಫೇಕ್ ID ತೋರಿಸಿ CC ಫುಟೇಜ್ ತಗೊಂಡು ಹೋದ್ರು ಅಂತೀರಾ? ಖಂಡಿತವಾಗ್ಲೂ ಹಾಗೆ ಆಗಿರುತ್ತೆ. ಬಹುಶಃ ನಮ್ಮ ಫ್ಯಾಕ್ಟ್ರಿಲಿ ಬೆರಕೆ ಮಾಡಿದವರೇನೆ ಈ CC ಫುಟೇಜ್ ಕೂಡ ಮಾಯ ಮಾಡಿರ್ತಾರೆ. ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. CCTV ಫುಟೇಜ್ಗೋಸ್ಕರ ಅಖಿಲ್ ಹೋಗಿದಾರಲ್ವಾ, ಆ ಫುಟೇಜ್ ನೋಡಿದ್ರೆ ನಮ್ಮ ಫ್ಯಾಕ್ಟ್ರಿಗೆ ಯಾರು ಬಂದರು, ಆ ಮೋಸ ಯಾರು ಮಾಡಿದ್ರು ಎಲ್ಲ ಗೊತ್ತಾಗತ್ತೆ. CC ಫುಟೇಜ್ ಅಂದ್ರೆ ಏನು ಅರುಣ್? ನಮ್ಮ ಫ್ಯಾಕ್ಟ್ರಿ ಮುಂದೆ ಇರೋ ರೋಡಲ್ಲಿ CC ಕ್ಯಾಮ್ರಾಸ್ ಇದೆ ಅಲ್ವಾ, ಆ ಫುಟೇಜ್ಗೋಸ್ಕರ ಅಖಿಲ್ ಅವ್ರು ಹೋಗಿದ್ದಾರೆ. ಹೌದಾ? ಹಾಗಾದ್ರೆ ಇನ್ನೇನು, ಆ ಫುಟೇಜ್ ಸಿಕ್ತು ಅಂದ್ರೆ ಕಳ್ಳ ಸಿಗ್ದ ಹಾಗೆ. ನಾನು ಅದಕ್ಕೆ ಅದೇ ಹೇಳ್ತಿದ್ದೆ. ಅಲ್ನೋಡಿ, ಅಖಿಲ್ ಅವ್ರು ಬಂದ್ರು, ಫುಟೇಜ್ ಕೂಡ ಸಿಕ್ಕಿರುತ್ತೆ. ಅಖಿಲ್, CCTV ಫುಟೇಜ್ ತಗೊಂಡ್ರಾ? ನಮ್ಮ ಫ್ಯಾಕ್ಟ್ರಿ ಒಳಗೆ ಯಾರು ಬಂದಿದ್ರು ಅಂತ ಗೊತ್ತಾಯ್ತಾ? ಇಲ್ಲ ಅಣ್ಣ. ನಮ್ಮ ಫ್ಯಾಕ್ಟ್ರಿಲಿ ಸ್ಕ್ಯಾಮ್ ಮಾಡಿದವ್ರದ್ದು ದೊಡ್ಡ ಕ್ರಿಮಿನಲ್ ಬ್ರೈನ್ ಅನ್ಸುತ್ತೆ. ಸಾಕ್ಷಿ ಸಿಗ್ದಿದ್ದ ಹಾಗೆ ತುಂಬಾ ಕೇರ್ ತಗೋತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಸುಳ್ಳು ಹೇಳಿ CC ಫುಟೇಜ್ ಎಲ್ಲ ತಗೊಂಡು ಹೋಗಿದ್ದಾರೆ. ಅಯ್ಯಯ್ಯೋ, ಮುಂದೇನು? ಅತ್ತೆ ನಿರ್ದೋಷಿ ಅಂತ ನಿರೂಪಿಸೋಕಿರೋ ಒಂದೇ ಒಂದು ಆಧಾರನೂ ಈಗ ಕೈಜಾರ್ ಹೋಯ್ತು. ಈಗ ನಾವು ಅತ್ತೆನ ಹೇಗೆ ಕಾಪಾಡೋದು? ಅಕ್ಕ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನಿಜವಾದ ಕಳ್ಳರನ್ನ ಹಿಡಿದು ಅತ್ತೆ ನಿರಪರಾಧಿ ಅಂತ ನಿರೂಪಿಸ್ತೀವಿ. ಏನೇ ನಿರೂಪಿಸೋದು, ನಾನು ಯಾವಾಗಲೂ ನಿಮ್ಗಿಂತ ಒಂದು ಹೆಜ್ಜೆ ಮುಂದಿರ್ತೀನಿ. ನಿಮ್ಗೆ ಯಾವ ಸಾಕ್ಷಿನೂ ಸಿಗದೇ ಇರೋ ಹಾಗೆ ನೋಡ್ಕೋತೀನಿ. SI ಸರ್, ವಸಂತ ಅವ್ರನ್ನ ನೋಡಬಹುದಾ? ಸರಿ, ಹೋಗಿ.
ಅದ್ಕೆ ಯಾಕ್ ಬಂದ್ರಿ? ನಿಮ್ ಮುಖ ನನಗ್ ತೋರಿಸ್ಬೇಡಿ ಅಂತ ಹೇಳಿದ್ನಲ್ಲ, ಯಾಕ್ ಬಂದ್ರಿ? ಇದೇನದ್ಕೆ ಹೀಗೆ ಹೇಳ್ತಾ ಇದ್ದೀರಾ? ನೀವು ಕಷ್ಟದಲ್ಲಿದ್ದೀರಾ ಅಂತ ಗೊತ್ತಾದ್ಮೇಲೂ ಬರ್ದೆ ಹೇಗಿರಕ್ಕಾಗತ್ತೆ? ಕಷ್ಟ ಬಂದಾಗ್ಲೇ ಅಲ್ವಾ ಅದ್ಕೆ ಒಬ್ರಿಗೊಬ್ರು ಜೊತೆ ಆಗಿರ್ಬೇಕಾಗಿರೋದು. ನಿಮ್ ಹೆಸರಲ್ಲಿ ವಸಂತ ಮಸಾಲಾ ಕಂಪನಿ ಅಂತ ಶುರು ಮಾಡಿದಾಗ ನನಗ್ ತುಂಬಾ ಸಂತೋಷ ಆಗಿತ್ತು. ಆ ಕಂಪ್ನಿ ಮಾಡಿದ್ರಿಂದನೇ ನಿಮ್ಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ನಮಗ್ ತುಂಬಾ ಬೇಜಾರಾಗ್ತಿದೆ ಆಂಟಿ. ನಿಮಗೆ ಈ ಪರಿಸ್ಥಿತಿ ಯಾರಿಂದ ಬಂತೋ ಗೊತ್ತಿಲ್ಲ, ಆದ್ರೆ ಅವ್ರು ಮಾತ್ರ ಚೆನ್ನಾಗಿರೋದಿಲ್ಲ. ಅನುಭವಿಸ್ತಾರೆ. ಹೇಗ್ ಅನುಭವಿಸ್ತಾರೆ ನೋಡ್ತೀರಿ. ಆ ದೇವ್ರು ಖಂಡಿತ ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ದೇವ್ರು ಅವರನ್ನ ಕ್ಷಮಿಸಿ ಬಿಟ್ಬಿಟ್ರು, ನಮ್ ಶ್ಯಾಮ ಮಾತ್ರ ಅವರನ್ನ ಬಿಡೋದಿಲ್ಲ. ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೋ ಹಾಗೆ ಮಾಡ್ತಾಳೆ.